ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಬೆಳಗಿನ ಸಂಚಿಕೆಯಲ್ಲೇ ನಾನು ಒಂದು ಸಣ್ಣ ಸೂಚನೆಯನ್ನು ತಮಗೆ ಕೊಟ್ಟಿದ್ದೆ, ಸಂಜ್ಞೆ ಮಾಡಿದ್ದೆ. ಅದೇನಪ್ಪ ಅಂತಂದರೆ, ಮಹಾರಾಷ್ಟ್ರ ರಾಜಕಾರಣದಲ್ಲಿ ಆಗ್ತಾ ಇರುವಂಥ ದಿಢೀರ್ ಬೆಳವಣಿಗೆಗಳಲ್ಲಿ ಅಲ್ಲಿ ಉಪಮುಖ್ಯಮಂತ್ರಿಯ ನೇಮಕಾತಿ ಕೂಡ ಒಂದು ಅಂತ. ಚುನಾಯಿಸುವುದು ಅಂತ ಅನ್ನೋದಿಲ್ಲ, ಅದಕ್ಕೆ ನೇಮಕಾತಿ ಅಂತಲೇ ಹೇಳಬೇಕು. ಯಾಕಂದರೆ ಇದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ. ಅಂಗಡಿ ಗಲ್ಲೆ ಮೇಲೆ ಯಾರು ಕೂತ್ಕೋಬೇಕು ಅನ್ನೋದು ಮಾತ್ರ ತೀರ್ಮಾನ ಆಗಬೇಕು. ಈ ಡೈನಾಸ್ಟಿಕ್ ಪಾಲಿಟಿಕ್ಸ್ ಅಂತೇನು ಹೇಳ್ತಾರೆ, ಡೈನಾಸ್ಟಿಕ್ ಪಾಲಿಟಿಕ್ಸಲ್ಲಿ ಅಲ್ಲಿರುವಂಥ ಕಾರ್ಯಕರ್ತರಿಗೆ, ಅಲ್ಲಿರುವಂಥ ಸಹೋದ್ಯೋಗಿಗಳಿಗೆ, ಅವ್ರು ಯಾರಿಗೂ ಏನೂ ಬೆಲೆ ಇರೋದಿಲ್ಲ. ಅಧಿಕಾರ ಅನ್ನೋದು ಆ ಕುಟುಂಬಕ್ಕೆ ಮಾತ್ರ ಸೀಮಿತ ಆಗಿರಬೇಕು. ಒಬ್ಬ ಗಲ್ಲಾಪಟ್ಟಿಗೆ ಮೇಲೆ ಕೂತಿರೋ ಮಾಲೀಕ ಸತ್ತೋದ ತಕ್ಷಣ ಆತನ ಹೆಂಡತಿ ಬಂದು ಕೂತ್ಕೋಬೇಕು, ಇಲ್ಲ ಮಕ್ಕಳು ಬಂದು ಕೂತ್ಕೋಬೇಕು. ಇದು ಭಾರತ ದೇಶದಲ್ಲಿ ನಡೆದು ಬರ್ತಾ ಇರುವಂಥ ಸಂಪ್ರದಾಯ. ಅದರ ಮುಂದುವರಿದ ಭಾಗ ಈಗ ನಡೀತಾ ಇದೆ. ಶನಿವಾರ ದಿವಸ ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಬೆಳಗಿನ ಜಾವ ಅಜಿತ್ ಪವಾರ್ ಅವರ ಪತ್ನಿ, ದಿವಂಗತ ಅಜಿತ್ ಪವಾರ್ ಅವರ ಪತ್ನಿ ದಕ್ಷಿಣ ಮುಂಬೈಗೆ ಬರ್ತಾರೆ. ಬಂದು ಉಪಮುಖ್ಯಮಂತ್ರಿಯ ಅಧಿಕೃತ ನಿವಾಸ ದೇವಗಿರಿ ಅಂತ ಅದರ ಹೆಸರು, ಅಜಿತ್ ಪವಾರ್ ಇರ್ತಾ ಇದ್ದದ್ದು. ಆ ದೇವಗಿರಿ ನಿವಾಸಕ್ಕೆ ಮಗ ಪಾರ್ಥ್ ಜೊತೆ ಬರ್ತಾರೆ. ಬಂದ ತಕ್ಷಣ ಎಲ್ಲ ಕಾರ್ಯಕರ್ತರು ಅವ್ರನ್ನ ಕಾಯ್ತಾ ಇರ್ತಾರೆ. ಆ ಕಡೆ ಸುನಿಲ್ ತಟ್ಕರೆ, ಈ ಕಡೆ ಪ್ರಫುಲ್ ಪಟೇಲು, ಎಲ್ಲ ಪೂರ್ತಿ ಒಂದೇ ಮಾಗಧರೆಲ್ಲ ಸೇರಿಕೊಂಡಿರ್ತಾರೆ. ನಿಮ್ಮನ್ನು ಬಿಟ್ಟರೆ ಇನ್ಯಾರು ಗತಿ ಇಲ್ಲ ನಮಗೆ, ನೀವೇ ಮುಂದುವರಿಸ್ಕೊಂಡು ಹೋಗ್ಬೇಕು ಪಕ್ಷ. ಅಜಿತ್ ದಾದ ಆಸೆನೂ ಅದೇ ಆಗಿತ್ತು. ಅದಕ್ಕೋಸ್ಕರ ನಿಮ್ಮನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದರು. ಅದಕ್ಕಾಗಿಯೇ ಬಾರಾಮತಿಯಲ್ಲಿ ನಿಮ್ಮನ್ನು ಲೋಕಸಭಾ ಚುನಾವಣೆಗೆ ನಿಲ್ಲಿಸಿದ್ರು. ನಿಮಗೆ ಬಿಟ್ಟರೆ ಬೇರೆ ಯಾರು ನಮಗೆ ಗತಿ ಇಲ್ಲ. ಪಾಪ ಸುನೇತ್ರಾ ಪವಾರ್, ಅಜಿತ್ ಪವಾರ್ ಅವರ ಪತ್ನಿ, ಈ ಸಂದರ್ಭದಲ್ಲಿ ಮೊದಲನೇದಾಗಿ ಅತ್ಯಂತ ದುಃಖಮಯವಾದ ಗಳಿಗೆ ಅವರ ಜೀವನದಲ್ಲಿ ಯಾರೇ ವ್ಯಕ್ತಿ ಇರಲಿ, ಈ ತೀರ್ಮಾನ ಮಾಡಲಿಕ್ಕೆ ಆಗಲಾರದಂಥ ಅಯೋಮಯ ಸ್ಥಿತಿಯಲ್ಲಿ ಇರ್ತಾರೆ ಅವರು. ಒಂದು ಕಡೆ ಪಕ್ಷ ಈ ರೀತಿಯಾದಂಥ ಹಳವಂಡದಲ್ಲಿ ಕೂತಿದೆ, ಮತ್ತೊಂದು ಕಡೆ ಕುಟುಂಬ ಅನಾಥ ಸ್ಥಿತಿ, ತಂದೆ ಇರಲಾರ್ದಂಥ ಮಕ್ಕಳಿಗೆ ತಂದೆ ಇರಲಾರ್ದಂಥ, ಪತಿಗೆ ಗಂಡ ಇರಲಾರ್ದಂಥ ಅನಾಥ ಸ್ಥಿತಿ ಇದೆ. ನಿರ್ಣಾಯಕ ಘಟ್ಟ ಅಲ್ಲ ಇದು, ತೀರ್ಮಾನ ಮಾಡುವಂಥ ಘಟ್ಟ ಅಲ್ಲ, ಸಂದಿಗ್ಧತೆಯ ಘಟ್ಟ ಇದು. ಸಮಯ ಕಳೆದ ಮೇಲೆ ಆಗಬೇಕಾದ ಕೆಲಸಗಳು. 13ನೇ ದಿವಸ ಕಾರ್ಯ ಅಂತ ನಮ್ಮಲ್ಲೆಲ್ಲ ಮಾಡ್ತಾರೆ, ಅವೆಲ್ಲ ಆದಮೇಲೆ ಆಗಬೇಕಾದ ಕೆಲಸ. ಆದರೆ ರಾಜಕೀಯ ಹಂಗಲ್ಲ. ರಾಜಕೀಯ ಅತೀ ಕಠೋರವಾಗಿರುತ್ತದೆ ಮತ್ತು ಅಮಾನವೀಯವಾಗಿರ್ತದೆ. ಇಟ್ ಈಸ್ ಅ ರೂತ್ಲೆಸ್ ಗೇಮ್ ಅಂತ. ಪಾಲಿಟಿಕ್ಸ್ ಈಸ್ ಅ ರೂತ್ಲೆಸ್ ಗೇಮ್ ಅಂತ. ಅಲ್ಲಿ ನಿಮಗೆ ಸಹಾನುಭೂತಿಗೆ, ಸಂಯಮಕ್ಕೆ, ಇದಕ್ಕೆ ಯಾವುದಕ್ಕೂ ಬೆಲೆ ಇರೋದಿಲ್ಲ. ಕಟ್ ಥ್ರೋಟ್, ಈಗ ಮುಗಿಸ್ಬಿಡ್ಬೇಕು, ಆ ಥರದಾದಂಥ ವಿದ್ಯಮಾನಗಳು. ಹೀಗಾಗಿ ನೋಡಿ, ಬುಧವಾರ ದಿವಸ ಬೆಳಗ್ಗೆ ಆಗಿರುವಂಥ ವಿಮಾನ ಅಪಘಾತ, ಗುರುವಾರ ದಿವಸ ಅವರ ಅಂತಿಮ ಕ್ರಿಯೆ ಆಗಿದೆ, ಶುಕ್ರವಾರ ಅಥವಾ ಬಹುಶಃ ಶುಕ್ರವಾರ ದಿವಸ ಅಸ್ಥಿ ವಿಸರ್ಜನೆ ಎಲ್ಲ ಆಗಿರ್ತದೆ. ತಕ್ಷಣದಲ್ಲಿ ಬಂದು ಅಧಿಕಾರ ಹಿಡಿಬೇಕಾದಂಥ ಅನಿವಾರ್ಯತೆ. ಅದಕ್ಕಾಗಿ ಅವರ ಕಾರ್ಯಕಾರಿಣಿ ಸಭೆ, ಶಾಸಕಾಂಗ ಪಕ್ಷದ ಸಭೆ ಮುಂಬೈನಲ್ಲಿ, ಶಾಸಕಾಂಗ ಪಕ್ಷದ ಸಭೆಯಲ್ಲಿ 41 ಜನ ಸದಸ್ಯರಿದ್ದಾರೆ. ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಜಿತ್ ಪವಾರ್ ಬಣಕ್ಕೆ 10 ಸದಸ್ಯರು ಶರದ್ ಪವಾರ್ ಗುಂಪಿನಲ್ಲಿದ್ದಾರೆ. ಈಗ ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ವಿಷಯ ಏನು ಎದ್ದಿದೆ ಅಂತಂದರೆ, ಅಜಿತ್ ಪವಾರ್ ಅವರಿಗೆ ಎರಡೂ ಬಣಗಳು ವಿಲೀನ ಆಗಬೇಕು ಅಂತ ಭಾರಿ ಆಸೆ ಇತ್ತು. ಅದಕ್ಕಾಗಿ ಅವರು ಪಿಂಪ್ರಿ ಚಿಂಚವಾಡದಲ್ಲಿ ತನ್ನ ಕಜಿನ್ ಸಿಸ್ಟರ್ ಆದಂಥ ಸುಪ್ರಿಯಾ ಸುಳೆ ಜೊತೆ ಸಂಧಿಯನ್ನು ಮಾಡಿಕೊಂಡು, ಸಂಧಾನವನ್ನು ಮಾಡಿಕೊಂಡು ಚುನಾವಣೆಗೆ ಜಂಟಿಯಾಗಿ ಹೋರಾಟ ಮಾಡಿದರು. ಫೆಬ್ರವರಿ 12ಕ್ಕೆ ಜಿಲ್ಲಾ ಪಂಚಾಯತ್ ಚುನಾವಣೆಯ ಫಲಿತಾಂಶ ಬಂದಾದಮೇಲೆ ಎರಡೂ ಪಕ್ಷಗಳ ವಿಲೀನ ಖಚಿತ ಅಂತಾಗಿತ್ತು. ಈಗಾಗಲೇ 3 ಸುತ್ತಿನ ಮಾತುಕತೆ ಆಗಿತ್ತು. ಅಂತೆಲ್ಲ ಈಗ ಇವರೆಲ್ಲ ಪುಂಗ್ತಾ ಇದ್ದಾರೆ, ಒಬ್ಬೊಬ್ಬರಾಗಿ ಪುಂಗ್ತಾ ಇದ್ದಾರೆ. ನಿಜ ಸುಳ್ಳು ಹೇಳಲಿಕ್ಕೆ ಸ್ವತಃ ಅಜಿತ್ ಪವಾರ್ ಬದುಕಿಲ್ಲ. ಇದು ಹೌದು ಅಲ್ಲೋ ಅಂತ ಅವರ ಪತ್ನಿ ಯಾವುದೂ ಬಾಯಿ ಬಿಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಯಾರು ಮೂರನೇದವ್ರು ಯಾವ ಮಾತು ಹೇಳ್ತಾರೋ, ಆ ಪ್ರಫುಲ್ ಪಟೇಲ್ ಹೇಳಿದ ಮಾತು ಅಥವಾ ತಲೆಮಾಸಿದ ಸುನಿಲ್ ತಟ್ಕರೆ ಹೇಳಿರೋ ಮಾತನ್ನು ನಾವು ನಂಬಬೇಕಾದಂಥ ಅನಿವಾರ್ಯತೆ ಇರ್ತದೆ. ಆದರೆ ಮೊನ್ನೆ ನಡೆದ ವಿದ್ಯಮಾನಗಳನ್ನು ನಿಮ್ಗೆ ಹೇಳಬೇಕದು ಭಾಳ ಮಜಾ ಇದೆ, ಇಂಟ್ರೆಸ್ಟಿಂಗ್ ಇದೆ. ಅದು ಹೇಗೆ ರಾಜಕಾರಣದಲ್ಲಿ ಪ್ರತಿ ಘಟನೆಯನ್ನು ಕೂಡ ಅವಕಾಶವನ್ನಾಗಿ ಬಳಸಿಕೊಳ್ಳಲಾಗತ್ತೆ ಅನ್ನೋದಕ್ಕೆ ಗುರುವಾರ ದಿವಸ ನಡೆದಂಥ ವಿದ್ಯಮಾನ ಹೇಳಬೇಕು. ಬುಧವಾರ ದಿವಸ ವಿಮಾನ ಅಪಘಾತ ಆಯಿತು. ಗುರುವಾರ ದಿವಸ ಎಲ್ಲ ಕಡೆಯಿಂದ ಜನ ಬುಧವಾರದಿಂದನೇ ಬರಲಿಕ್ಕೆ ಶುರು ಮಾಡಿದರು ಬಾರಾಮತಿಗೆ. ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಬಂದರು. ತಾಯಿ ಮತ್ತು 2 ಮಕ್ಕಳು ಕೂಡ ಇದ್ದರು. ಇವರು ಅಜಿತ್ ಪವಾರ್ನ ಪತ್ನಿ ಸುನೇತ್ರಾ ಪವಾರ್ ಮತ್ತು ಜೈ ಮತ್ತು ಪಾರ್ಥ್ ಕೂಡ ಇದ್ದರು. ಇಡೀ ಸ್ಟೇಜ್ ಮ್ಯಾನೇಜ್ಮೆಂಟ್ ಮಾಡಿದ್ದು ಯಾರು? ಸುಪ್ರಿಯಾ ಸುಳೆ. ಅನೌನ್ಸ್ಮೆಂಟ್ ಮಾಡೋದರಿಂದ ಹಿಡಿದು
ಬಂದಿರುವಂಥ ಜನರನ್ನು ಸಂಭಾಳಿಸುವುದರಿಂದ ಹಿಡಿದು ಬಂದಿರುವ ಎಲ್ಲ ನಾಯಕರನ್ನು ಅವರಿಗೆ ಕುರ್ಚಿ ಕೂಡಿಸಿ ಅದೆಲ್ಲ ಇಡೀ ಸ್ಟೇಜ್ ಮ್ಯಾನೇಜ್ಮೆಂಟ್. ಅಂದರೆ ನಾನೇ ಇನ್ನು ಮುಂದೆ ಈ ಕುಟುಂಬಕ್ಕೆ ವಾರಸ್ದಾಳು, ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲಿ ಲೀಡರ್ಸ್ ಇಲ್ಲ, ನಾನು ಇದನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅಂತ ಆ ಸ್ಟೇಜನ್ನು ತನ್ನ ಅರಸೊತ್ತಿಗೆಯನ್ನಾಗಿ ಸುಪ್ರಿಯಾ ಸುಳೆ ಬಳಸ್ಕೊಂಡ್ರು. ಸುಪ್ರಿಯಾ ಸುಳೆ ಈಗ ಮಾತ್ರ ಅಲ್ಲ, ನೀವು ನೆನಪು ಮಾಡ್ಕೋಬೇಕು, ಯಾವಾಗ 2020ರಲ್ಲಿ ಅಧಿಕಾರ ಹಿಡಿತಾರಲ್ಲ, 19ರ ನಂತರದ ದಿನಗಳಲ್ಲಿ ಮಹಾವಿಕಾಸ್ ಅಘಾಡಿ ಅಂಥೇಳಿ 3 ಪಕ್ಷಗಳು ಸೇರಿ ಜಂಟಿಯಾಗಿ ಸರ್ಕಾರ ರಚನೆ ಮಾಡಿದ್ರಲ್ಲ, ಅಪವಿತ್ರವಾದಂಥ ಒಂದು ಮೈತ್ರಿಯನ್ನು ಮಾಡಲಾಯ್ತಲ್ಲ. ಪವಿತ್ರ ನಮಗದು ಸಿದ್ಧಾಂತ ಮಾತಾಡೋರು ರಾಜಕಾರಣದಲ್ಲಿ ಇರೋದಿಲ್ಲ. ಆವಾಗ ಇಡೀ ಕಾರ್ಯಕ್ರಮದ ಆಯೋಜನೆ ಮತ್ತು ಆ 3 ಪಕ್ಷದವರು ಪ್ರಮಾಣ ವಚನ ಸ್ವೀಕಾರಕ್ಕೆ ಬರುವಂಥ ಇಡೀ ಪ್ರಕ್ರಿಯೆಯಿಂದ ಅದರ ಸಂಪೂರ್ಣ ಸೂತ್ರಧಾರಿಯಾಗಿ ನಿಂತವರೇ ಈ ಸುಪ್ರಿಯಾ ಸುಳೆ. ನೆನಪು ಮಾಡ್ಕೊಳ್ಳಿ ನೀವು, ಅವತ್ತಿನ ದಿವಸ ಆದಿತ್ಯ ಠಾಕ್ರೆಯಿಂದ ಹಿಡಿದು ಉದ್ಧವ್ ಠಾಕ್ರೆ ಮಗ ಬಂದು ಈಕೆ ಎಂಟ್ರೆನ್ಸಲ್ಲಿ ಈಕೆ ನಿಂತಿರ್ತಾರೆ, ಈಕೆ ನಮಸ್ಕಾರ ಮಾಡ್ಕೊಂಡು ಒಳಗೆ ಹೋಗ್ತಾರೆ. ಆಯಿ ಅಂತಾರೆ, ವೈನಿ ಅಂತಾರೆ, ತಾಯಿ ಅಂತಾರೆ, ಸುಪ್ರಿಯಾ ತಾಯಿ, ಸುಪ್ರಿಯಾ ವೈನಿ ಅಂತೇಳಿ ಹೇಳಿ ಅವ್ರು ನಮಸ್ಕಾರ ಮಾಡೋದು, ಒಳಗೆ ಹೋಗೋದು. ಅಂದರೆ ಇಡೀ ಸ್ಟೇಜ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ, ನಾಯಕತ್ವವನ್ನು ತನ್ನ ತೋರಿಸ್ಕೊಡೋದ್ರಲ್ಲಿ ನಿಸ್ಸೀಮಳು. ಮೊನ್ನೆ ಕೂಡ ಅದೇ ಮಾಡಿದ್ದವರು. ಅವಾಗೇನು ಅನ್ನಿಸ್ತು ಅಂತಂದರೆ, ಹಾಗಾದರೆ ಮೋಸ್ಟ್ಲಿ ಇವರು ರಾಷ್ಟ್ರ ರಾಜಕಾರಣ ಬಿಡ್ತಾರೆ, ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ. ಶರದ್ ಪವಾರ್ಗೆ ವಯಸ್ಸಾಗಿ, ಶರದ್ ಪವಾರ್ ಒಂದು ಸೋಫಾ ಮೇಲೆ ಕೂತಿದ್ರು, ಮಾತಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ನೀವು ಇಡೀ ಕಾರ್ಯಕ್ರಮದ ಲೈವನ್ನು ಸಂಪೂರ್ಣವಾಗಿ ನಾನು ನೋಡಿದೆ ಅವತ್ತು. ಯಾವ ಸ್ಥಿತಿಯಲ್ಲಿ ಶರದ್ ಪವಾರ್ ಇದ್ದರು ಅಂದರೆ, ಜೀವಚ್ಛವ ಹೇಗಿರ್ತದೆ, ನಿರ್ಜೀವವಾದ ಒಂದು ದೇಹ ಹೇಗಿರುತ್ತೋ ಆ ರೀತಿಯ ಸ್ಥಿತಿಯಲ್ಲಿ ಅದು ಶರದ್ ಪವಾರ್ ಇದ್ದರು. ಬಂದವ್ರಿಗೆ ನಮಸ್ಕಾರ ಮಾಡ್ತಿದ್ರು, ಮಾತಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಫೋರ್ಸಿಬಲಿ 2 ಮಾತು ಮಾತಾಡಿದರು. ಯಾಕೆ ಅಂತಂದರೆ ಅಷ್ಟೊತ್ತಿಗೆ ಕಾಂಟ್ರವರ್ಸಿ ಮಾಡಲಾಗಿತ್ತು. ಏನಂತ, ಮಮತಾ ಬೇಗಮ್ಮು ಮತ್ತು ದಿಗ್ವಿಜಯ್ ಸಿಂಗು ಕಾಂಟ್ರವರ್ಸಿ ಮಾಡಿದರು, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ. ಏನಂತ, ಇದೊಂದು ಕಾನ್ಸ್ಪಿರಸಿ, ಇದ್ರ ಹಿಂದೆ ಹತ್ಯೆ ಸಂಚಿರಬಹುದು, ಏಕೆಂದರೆ 2 ಪಕ್ಷಗಳು ವಿಲೀನ ಆಗ್ತವೆ ಅನ್ನುವಂಥ ಕಾರಣಕ್ಕೋಸ್ಕರ ಇದನ್ನು ಸಹಿಸಲಾರದೆ BJP ಅವರು ಮಾಡಿಸಿರ್ಬೋದು ಅನ್ನೋ ರೀತಿಯಲ್ಲಿ ಮಮತಾ ಬೇಗಮ್ ಅವರು ಹೇಳಿಕೆಯನ್ನು ಕೊಟ್ಟರು. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ ನಿಗಾವಣೆಯಲ್ಲಿ ಇದರ ತನಿಖೆ ಆಗಬೇಕು ಅಂತ. ಇಲ್ಲಿರುವಂಥ CBI ಅವ್ರು ಯಾರು ಮಾಡಬಾರ್ದು, IB CBI ಇವ್ರು ಯಾರು ತನಿಖೆ ಮಾಡೋಂಗಿಲ್ಲ. ಸುಪ್ರೀಂ ಕೋರ್ಟಿನ ನಿವೃತ್ತ ಜಡ್ಜನ್ನು ಇಟ್ಟಿದ್ದು ಮಾಡಿಸ್ಬೇಕು ಅಂತ ಮಮತಾ ಬೇಗಮ್. ದಿಗ್ವಿಜಯ್ ಸಿಂಗ್ ಅದಲ್ಲ. ದಿಗ್ವಿಜಯ್ ಸಿಂಗ್ ಟೆಕ್ನಿಕಲಿ ಸೌಂಡ್ ಮನುಷ್ಯ. ಆತ ವಿಸಿಬಿಲಿಟಿ ಎಷ್ಟಿತ್ತು ಟ್ರ್ಯಾಕಲ್ಲಿ, ಯಾವ ವಿಸಿಬಿಲಿಟಿ ಇದ್ದಾಗ ಅವ್ರು ಲ್ಯಾಂಡ್ ಮಾಡಿದರು, ಇದ್ರ ಕುರಿತು ತನಿಖೆ ಆಗಬೇಕು, ಇದ್ರ ಹಿಂದೆ ಏನೋ ಷಡ್ಯಂತ್ರ ಇದೆ ಅಂತ ಆತ. ಆವಾಗ ಶರದ್ ಪವಾರ್ 2 ಮಾತು ಹೇಳಿದರು. ಏನಂತ ಹೇಳಿದರು ಅಂದರೆ, ಇದರಲ್ಲಿ ರಾಜಕೀಯವನ್ನು ಮಾಡಬೇಡಿ, ಈ ರೀತಿ ವಿಮಾನ ಅಪಘಾತ ಆಗೋದು ಸ್ವಾಭಾವಿಕ, ಇದು ಅಪಘಾತ ಅಷ್ಟೇ, ಇದು ಅದನ್ನು ಮೀರಿದಂಥ ಯಾವುದೇ ರಾಜಕೀಯವಾದಂಥ ಷಡ್ಯಂತ್ರ ಅದರ ಹಿಂದಿಲ್ಲ, ದಯವಿಟ್ಟು ಅದ್ರ ಬಗ್ಗೆ ಮಾತಾಡಬೇಡಿ ಅಂತ 2 ಮಾತು ಹೇಳಿ ಸೋಫಾ ಮೇಲೆ ಕೂತ್ಕೊಂಡ್ರು. ಬಂದವರೆಲ್ಲ ಮಾತಾಡಿಸಿ ಹೋಗ್ತಿದ್ರು, ಕೈ ಮುಗಿತಿದ್ರು ಇವರು. ಅದು ಬಿಟ್ಟರೆ ಸುಪ್ರಿಯಾ ಸುಳೆ ಸ್ವತಃ ಸುನೇತ್ರಾ ಪವಾರ್ ಅವ್ರನ್ನ ಕರ್ಕೊಂಬಂದು ಕುರ್ಚಿ ಮೇಲೆ ಕೂಡಿಸಿ ಅವ್ರನ್ನ ಇಡೀ ಯೋಗಕ್ಷೇಮ ನೋಡಿಕೊಂಡು ಸಾಂತ್ವನವನ್ನು ಹೇಳಿ, ಆಮೇಲೆ ಆ 2 ಮಕ್ಕಳು ಪಾರ್ಥ್ ಮತ್ತು ಜೈ ಅವರಿಬ್ಬರನ್ನು ಮ್ಯಾನೇಜ್ ಮಾಡಿದ್ದು ಸಂಪೂರ್ಣವಾಗಿ ಸುಪ್ರಿಯಾ ಸುಳೆ. ಆವಾಗ ಅನಿಸಿದ್ದಷ್ಟೇ, UK ಮುಂದೆ ಬಹುಶಃ ಉಪಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಹವಣಿಕೆಯಲ್ಲಿದ್ದಾರೆ, ಅಂಗಡಿ ಗಲ್ಲೆಪೇಟೆ ಮೇಲೆ ಕೂಡಲಿಕ್ಕೆ ತಯಾರಾಗ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡೆ. ಶರದ್ ಪವಾರ್ ಕೂಡ ಅದೇ ರೀತಿ ಆಲೋಚನೆ ಮಾಡಿರ್ತಾರೆ ಅಂತ ಅಂದ್ಕೊಂಡ್ವಿ. ಜೊತೆಗೆ ಆವಾಗ ನಡೆದಂಥ ಇನ್ನೂ ಒಂದು ವಿದ್ಯಮಾನವನ್ನು ನಿಮ್ಗೆ ಹೇಳೋದು, ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿದ್ಯಮಾನಗಳು ಇವೆಲ್ಲೂ ನಿಮಗೆ ಈ ಸಣ್ಣ ಪಲಕುಗಳು, ಸಣ್ಣ ದಡಕಿಗಳು, ಸಣ್ಣ ಕದಲಿಕೆಗಳು ಎಲ್ಲೂ ಚರ್ಚೆ ಆಗೋದಿಲ್ಲ. ನೋಡಿ ಯಾರು ಅದನ್ನು ಅಬ್ಸರ್ವ್ ಮಾಡ್ತಾರೋ ಗೊತ್ತಾಗುತ್ತೆ. ಭಾರತೀಯ ಜನತಾ ಪಾರ್ಟಿ ಎಷ್ಟು ಆ್ಯಕ್ಟಿವ್ ಆಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀವಿ ಅಂದರೆ, ಸ್ವತಃ ಅಮಿತ್ ಶಾ ಅವರು ಅಲ್ಲಿಂದ ಬರ್ತಾರೆ ಬಾರಾಮತಿಗೆ. ಅಮಿತ್ ಶಾ ಒಬ್ಬರೇ ಬಂದಿದ್ದರೆ ಬಹುಶಃ ನರೇಂದ್ರ ಮೋದಿ ಅವರ ರೆಪ್ರೆಸೆಂಟೇಷನ್ಗೆ ಬಂದಿದ್ದಾರೆ ಅಂತ ನೀವು ಅನ್ಕೋಬೋದು. ಭಾರತೀಯ ಜನತಾ ಪಾರ್ಟಿಯ ನವೀನ್ ನಿತಿನ್ ಇದ್ದಾರಲ್ಲ, ಅವರು ಕಾರ್ಯಾಧ್ಯಕ್ಷ, ರಾಷ್ಟ್ರೀಯ ಅಧ್ಯಕ್ಷ, ಅವರು ಕೂಡ ಬರ್ತಾರೆ, ನಿತಿನ್ ನವೀನ್. ನೋಡಿ, ಈಗ ಸಂವಿಧಾನಾತ್ಮಕವಾದಂಥ ಹುದ್ದೆ ಅಲ್ಲದು, ಯಾವುದು ರಾಷ್ಟ್ರೀಯ ಅಧ್ಯಕ್ಷ ಆಗೋದು BJPನಲ್ಲಿ. ಆಮೇಲೆ ಅವ್ರಿಗೂ ಮತ್ತು ಅಜಿತ್ ಪವಾರ್ಗೇನು ಪರಿಚಯನೂ ಇಲ್ಲ, ಸಂಪರ್ಕನೂ ಇಲ್ಲ, ಆತ ಬಿಹಾರದ ವ್ಯಕ್ತಿ. ಅವರು ಇದಕ್ಕೋಸ್ಕರ ಬರ್ತಾರೆ. 3ನೇದಾಗಿ ದೇವೇಂದ್ರ ಫಡ್ನವೀಸ್ ಅಂತೂ ಉಪಸ್ಥಿತರಿದ್ದೇ ಇರ್ತಾರೆ. ಪಾರ್ಥಿವ ಶರೀರದ ಮೇಲೆ ಮೊದಲು ಅಮಿತ್ ಶಾ ಅವರು ರಿತ್ತನ್ನು ಇಡ್ತಾರೆ, ಪುಷ್ಪಗುಚ್ಛವನ್ನು ಇಡ್ತಾರೆ. ಇಟ್ಟಾದಮೇಲೆ 2ನೇ ಸ್ಥಾನ ಯಾರಿಗೆ ಕೊಡಬೇಕು? ಆವಾಗ 2ನೇ ಸ್ಥಾನ ಮುಖ್ಯಮಂತ್ರಿ ಕೊಡಬೇಕು, 3ನೇದ್ದು ಏಕನಾಥ್ ಶಿಂದೆ ಇಡಬೇಕು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ, ಅದಾದಮೇಲೆ ರಾಷ್ಟ್ರೀಯ ಅಧ್ಯಕ್ಷ. ಹಂಗೆ ಮಾಡಲ್ಲ. ಫಸ್ಟ್ ಅಮಿತ್ ಶಾ ಇಡ್ತಾರೆ, ಅಮಿತ್ ಶಾ ಆದ ತಕ್ಷಣ ನಿತಿನ್ ನಬೀನ್ ಬರ್ತಾರೆ, ರಾಷ್ಟ್ರೀಯ ಅಧ್ಯಕ್ಷ, ಆತ ರಿತ್ ಇಡ್ತಾರೆ ಪುಷ್ಪಗುಚ್ಛವನ್ನು.
ಅದಾದಮೇಲೆ ದೇವೇಂದ್ರ ಫಡ್ನವೀಸ್ ಇಡ್ತಾರೆ. ಅಂದರೆ ಭಾರತೀಯ ಜನತಾ ಪಾರ್ಟಿ NCPಯ ಜೊತೆಗಿರುವಂಥ ತನ್ನ ನಂಟೇನಿದೆ ಅದನ್ನು ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳುವ ಕೆಲಸವನ್ನು ಮಾಡ್ತದೆ. ಇವೆಲ್ಲ ಭಾಳ ಇಂಪಾರ್ಟೆಂಟ್ ಆದಂಥ ವಿಚಾರಗಳು, ಇವು ಬಿಟ್ಕೊಡಲ್ಲ ಇವರು. ಏನಾಯಿತು ನಮಗೂ ಅದಕ್ಕೆ ಸಂಬಂಧ ಇಲ್ಲ, ನಮ್ದು ಹೆಂಗಿದ್ರು ಮೆಜಾರಿಟಿ ಇದೆ, ಈಗ ನಾವು ಏಕನಾಥ್ ಶಿಂದೆ 2 ಬಣ ಸಾಕು, 3ನೇ ಬಣದ ಅಗತ್ಯ ಇಲ್ಲ, ಅವ್ರು ಏನು ಮಾಡ್ತಾರೆ ಮಾಡ್ಕೊಳ್ಳಿ ಅಂತ ಹಾರಿಕೆ ಕೆಲಸ ಮಾಡಲಿಲ್ಲ. ಆದರೆ ಇದಕ್ಕೆ ಆಮೇಲೆ ಇಷ್ಟ ಮುಗಿಯಲ್ಲ. ಅಮಿತ್ ಶಾ ಬಂದು ಕೂತ್ಕೋತಾರೆ. ಎಲ್ಲಿ ಕೂತ್ಕೋತಾರೆ? ಯಾವಾಗಲೂ ಏನಾಗಬೇಕು, ಒಬ್ಬ ದೊಡ್ಡ ಲೀಡರ್, ಟಾಲ್ ಲೀಡರ್ ಬಂದ ಸಂದರ್ಭದಲ್ಲಿ ಈಗ ದೊಡ್ಡ ವ್ಯಕ್ತಿ ಅಲ್ಲಿರೋದು ಶರದ್ ಪವಾರ್, ವಯಸ್ಸಾದ ಮನುಷ್ಯ. ಅವ್ರ ಪಕ್ಕಕ್ಕೆ ಹೋಗಿ ಅಮಿತ್ ಶಾ ಹೋಗಿ ಮಾತಾಡೋದು. ಹಂಗೆ ಮಾಡೋದಿಲ್ಲ ಅಮಿತ್ ಶಾ. ಶರದ್ ಪವಾರ್ ಕೂತಿರ್ತಾರೆ, ಅದರ ನಂತರ ಒಂದು ಸೋಫಾ ಖಾಲಿ ಬಿಡಲಾಗುತ್ತೆ, ಅದರ ಪಕ್ಕದ ಸೋಫಾದಲ್ಲಿ ಅಮಿತ್ ಶಾ ಕೂತ್ಕೋತಾರೆ. ಅಂದರೆ ಅಂತರವನ್ನು ಕಾಪಾಡ್ಕೋತಾರೆ. ಇದಕ್ಕೆ ತದ್ವಿರುದ್ಧವಾಗಿ ಕಾಂಗ್ರೆಸ್ಸಿನಿಂದ ಒಬ್ಬನೇ ಒಬ್ಬ ಲೀಡರ್ ಕೂಡ ಸೆಂಟ್ರ್ನಿಂದ ಬರೋದಿಲ್ಲ. ಮಜಾ ನೋಡಿ ಹೆಂಗಿದೆ. ಯಾರು ಕಳೆದ ಅವಧಿಯಲ್ಲಿ ಒಟ್ಟಿಗೆ ಸರ್ಕಾರ ನಡೆಸಿದ್ರು, ಮಹಾವಿಕಾಸ್ ಅಘಾಡಿ ಅಂತೇಳಿ, ಅಜಿತ್ ಪವಾರ್ ಡೆಪ್ಟಿ CM, ಅವಾಗ ಉದ್ಧವ್ ಠಾಕ್ರೆ CM, ಕಾಂಗ್ರೆಸ್ಸು ಸರ್ಕಾರದ ಭಾಗ ಮಹಾವಿಕಾಸ್ ಅಘಾಡಿನಲ್ಲಿ. ಆದರೆ ಕಾಂಗ್ರೆಸ್ಸಿನ ಒಬ್ಬನೇ ಒಬ್ಬ ಟಾಲ್ ಲೀಡ್ರು. ಹೋಗಲಿ ಕರ್ನಾಟಕ ದಮನಕಗಳಾಗಲಿ ಬರಬೇಕಲ್ಲ, KC ವೇಣುಗೋಪಾಲ್. ರಾಹುಲ್ ಗಾಂಧಿ ಬರಲ್ಲ, ಭಾಳ ದೊಡ್ಡ ಮನುಷ್ಯ, ಬಿಟ್ಬಿಡಿ. ಸೋನಿಯಾ ಗಾಂಧಿ ಹುಷಾರಲ್ಲ, ಬಿಟ್ಬಿಡಿ. ಪ್ರಿಯಾಂಕಾ ವಾಡ್ರಾ ಬರಲೇ ಬಿಟ್ಬಿಡಿ. ಅವರ ರೆಪ್ರೆಸೆಂಟೇಷನ್ ಬರಬೇಕಲ್ವಾ? ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಬೇಕಲ್ವಾ? ನೀವು ಶತ್ರುತ್ವ ಇರ್ಬೋದು ಅಥವಾ ನಿಮಗೂ ಅವ್ರಿಗೂ ಅಂತರ ಕಾಪಾಡಿಕೊಳ್ಳುವ ಏನೇ ಮಾಡ್ಬೋದು. ಸತ್ತ ಸಂದರ್ಭದಲ್ಲಿ ಅಲ್ಲಿ ಉಪಸ್ಥಿತರಿರಬೇಕಾದಂಥ ಮಾನವೀಯತೆ ಮೆರಿಬೇಕಾದ ಅನಿವಾರ್ಯ ಅದು. ಆದರೆ ಕಾಂಗ್ರೆಸ್ಸಿಂದ ಒಬ್ಬನೇ ಒಬ್ಬ ಕೂಡ ದಿಲ್ಲಿಯಿಂದ ಬರೋದಿಲ್ಲ. ಅಂದರೆ ಮಹಾವಿಕಾಸ್ ಅಘಾಡಿ ಅಥವಾ ಇಂಡಿಯಾ ಅಲಯನ್ಸ್ ಜೊತೆ ನಮ್ಮ ಸಂಪರ್ಕ ಈಗಿಲ್ಲ, ನಾವು ಸ್ವತಂತ್ರರಾಗಿದ್ದೇವೆ ಅನ್ನುವುದರ ಒಂದು ದ್ಯೋತಕವಾಗಿ ಯಾರೂ ಅಲ್ಲಿ ಪಾಲ್ಗೊಳ್ಳಲಿಲ್ಲ. ಮಹಾರಾಷ್ಟ್ರದ ಲೀಡರ್ಗಳು ಬಂದಿದ್ದರು, ಸುಶೀಲ್ ಕುಮಾರ್ ಶಿಂದೆ ಬಂದಿದ್ದರು. ಅವರೇನು ಕಾಂಗ್ರೆಸ್ಸು ಅಂತ ನೀವು ಅವ್ರನ್ನ ಗುರುತಿಸೋಕ್ಕಾಗಲ್ಲ, ಅವ್ರು ಹೋಮ್ ಮಿನಿಸ್ಟರ್ ಇದ್ದಿರ್ಬೋದು. ಆದರೆ ಅವ್ರನ್ನ ರಾಜಕೀಯಕ್ಕೆ ತಂದದ್ದೇ ಶರದ್ ಪವಾರ್. ಹೀಗಾಗಿ ಸುಶೀಲ್ ಕುಮಾರ್ ಶಿಂದೆ ಮತ್ತು ಅವರ ಮಗಳು ಬಂದಿದ್ದರು. ಅವ್ರನ್ನ ಕಾಂಗ್ರೆಸ್ಸು ಅಂತ ನೀವು ಹೇಳೋಕ್ಕಾಗಲ್ಲ. ಅಲ್ಲಿಯ ರಾಜ್ಯಾಧ್ಯಕ್ಷ ಕೂಡ ಬಂದಿರಲಿಲ್ಲ, ಬಂದರೂ ನಮಗಂತೂ ಕಾಣಿಸ್ಲಿಲ್ಲ. ಬೇರೆ ಯಾವುದೇ ಟಾಲ್ ಲೀಡರ್ಗಳು ಕಾಂಗ್ರೆಸ್ಸಿಂದ ಕಾಣಲಿಲ್ಲ. ಅಂದರೆ ಕಾಂಗ್ರೆಸ್ಸು ಈ ಹಂತದಲ್ಲಿ ಈ ಡಿಸ್ಟನ್ಸನ್ನು, ಅಂತರವನ್ನು ಕಾಪಾಡಿಕೊಳ್ತೀವಿ. ದೇವೇಂದ್ರ ಫಡ್ನವೀಸ್ ಒಂದು ಮಾತನ್ನು ಹೇಳಿದರು, ನಿನ್ನೆ ಒಂದು ಮಾತು ಹೇಳ್ತಾರೆ. ಶುಕ್ರವಾರ ದಿವಸ ಎಲ್ಲ ಮಾಧ್ಯಮದವ್ರು ಕೇಳ್ತಾರೆ, ಮುಂದೇನು. ಮಾಧ್ಯಮದವ್ರಿಗೆ ನಮಗೆ ಸುದ್ದಿ ಬೇಕಲ್ವಾ? NCP ಏನು ತೀರ್ಮಾನ ಕೈಗೊಳ್ಳುತ್ತೆ, ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ. ಅವ್ರು ಯಾರನ್ನ ಡೆಪ್ಟಿ CM ಮಾಡು ಅಂತಾರೆ ಅವ್ರನ್ನ ನಾವು ಮಾಡ್ತೀವಿ. ನಾನು ಡೆಪ್ಟಿ CM ಸಂವಿಧಾನಾತ್ಮಕತೆ ಏನು ಅಂತ ಬೆಳಗಿನ ಸಂಚಿಕೆಯಲ್ಲಿ ತಮ್ಗೆ ಹೇಳಿದ್ದೀನಿ. ಮತ್ತದನ್ನ ಚರ್ವಣ ಮಾಡೋದು ಬೇಕಾಗಿಲ್ಲ. ನಮ್ಮಲ್ಲಿ ಹೆಂಗೆ ಅಂದರೆ ಸೋತ ವ್ಯಕ್ತಿಯನ್ನು ಕರ್ಕೊಂಬಂದು ಸೌದಿನ ನಮ್ಮಲ್ಲಿ ಡೆಪ್ಟಿ CM ಮಾಡಿದ್ರು ಕರ್ನಾಟಕದಲ್ಲಿ. ಯಾರಾದರೂ ಈ ರೀತಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯ? ಅದು ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ಅವರಿದ್ದಾಗ ಸೋತಿರೋ ಆ ವ್ಯಕ್ತಿ ಅವನು ಡೆಪ್ಟಿ CM, 4 ಜನ ಡೆಪ್ಟಿ CM. ಏನು ರೀ ಅರ್ಥ? ಈಗ ಡೆಪ್ಟಿ CM ಯಾರು, ಡೆಪ್ಟಿ CM ಯಾರು ಅಂತೂ ಮಹಾರಾಷ್ಟ್ರದಲ್ಲಿ ದೊಡ್ಡ ಚರ್ಚೆ ಮಾಡ್ತಾರೆ. ಆಮೇಲೆ ನನಗೆ ಅದಕ್ಕಿಂತ ಬೇಜಾರಾಗೋದು ಏನಂದರೆ, ಈ ಮಾಧ್ಯಮದವ್ರು ಇದ್ದಾರಲ್ಲ, ಮಾಧ್ಯಮದವರ ಆರ್ಗ್ಯುಮೆಂಟ್ ಹೆಂಗಿದೆ ಮರಾಠಿ ಚಾನಲ್ಗಳು ಅಂತ ನೀವು ನೋಡ್ಬೇಕು. ಅವ್ರು ಹೇಳ್ತಾರೆ ನೋಡಿ, ಇದು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಂದರೆ ಭಾಳ ಸೀನಿಯರ್ ಮೋಸ್ಟ್ ಪಾರ್ಟಿ, 40 ಜನ MLAಗಳಿದ್ದಾರೆ, 1999ರಿಂದ ಇದೆ ಇದು. ಈ ಪಕ್ಷಕ್ಕೆ ಒಬ್ಬ ಸೂತ್ರಧಾರ ಬೇಕೀಗ, ಭಾಳ ಮುಖ್ಯವಾಗಿ ಇದನ್ನು ಮುನ್ನಡೆಸ್ಕೊಂಡು ಹೋಗೋರು ಬೇಕು. ಯಾವ ದೊಡ್ಡ ಪಕ್ಷನೂ ಅಲ್ಲಿದು 60 ಸ್ಥಾನಕ್ಕಿಂತ ಹೆಚ್ಚಿಗೆ ಯಾವತ್ತೂ ತೊಗೊಂಡಿಲ್ಲ. ಒಂದೇ ಒಂದು ಸಲ 71 ಸ್ಥಾನ ಬಂದದ್ದು ಬಿಟ್ಟರೆ ಪ್ರತಿ ಸಲ 54 ನಂಬರ್ ಇವ್ರದ್ದು. ಅದೇ ನಂಬರೇ ಬರ್ತಾ ಇದ್ದದ್ದು, 54, 55 ಅದೇ ರೇಂಜಲ್ಲಿ ಬರ್ತಾ ಇರುವಂಥ ಪಕ್ಷ ಇದು. ಏನು ಎಂದೂ ಕೂಡ ಆಡಳಿತ ಚುಕ್ಕಾಣಿಯನ್ನು ಬಹುಮತ ಪಡೆದು ಎಂದೂ ಸರ್ಕಾರ ಮಾಡಿಲ್ಲ. ಯಾವತ್ತಿದ್ರೂ ಇವ್ರದ್ದು ಸಂಧಾನ ರಾಜಕೀಯ, ಎಂದೇ ಇದ್ದರೂ ಅಗ್ರಿಮೆಂಟ್ ರಾಜಕಾರಣ ಮಾಡಿಕೊಂಡೇ ಬಂದಿದ್ದಿದ್ದು NCP. ಅದೇನು ಜನಾದೇಶ ಅಂತ ನೀವು ಯಾವತ್ತೂ ಕರೆಯೋಂಗಿಲ್ಲ. ಆದರೆ ಮಾಧ್ಯಮದವ್ರು ಹೇಳೋದು ಹೆಂಗೆ ಅಂದರೆ, ಬಹುಶಃ ಅಜಿತ್ ಪವಾರ್ ಅವ್ರಿಗೆ ಆವಾಗೆ ಅನಿಸಿರಬೇಕು, ಮುಂದೆ ನನ್ನ ಪಕ್ಷವನ್ನು ನನ್ನ ಪತ್ನಿ ಮುನ್ನಡೆಸಲಿ, ಅದಾದಮೇಲೆ ನನ್ನ ಮಕ್ಕಳು ಮೆಜಾರಿಟಿ ಬಂದಮೇಲೆ ಪಾರ್ಥ್ ಜೈನ್ ನಡ್ಸ್ಕೊಂಡು ಹೋಗಲಿ ಅಂತ ಬಹುಶಃ ಅವ್ರನ್ನ ಲೋಕಸಭಾ ಚುನಾವಣೆಗೆ ನಿಲ್ಲಿಸಿದ್ರು ಏನೋ ಬಾರಾಮತಿನಲ್ಲಿ. ಅವ್ರು ಸೋತ ತಕ್ಷಣ ಕೈ ಬಿಡಲಿಲ್ಲ, ಅವ್ರನ್ನ ಕರ್ಕೊಂಡು ಹೋಗಿ ಅವ್ರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದರು ಅಜಿತ್ ಪವಾರ್ ಅವರು. ಅಂದರೆ ಭಾಳ ದೊಡ್ಡ ಮುಂದಾಲೋಚನೆ ಇತ್ತು ಅವ್ರಿಗೆ. ಏನು ಮುಂದಾಲೋಚನೆ ರೀ? ಸ್ವಾರ್ಥ ಮಾಡಲಿಕ್ಕೆ ಅವನಾರು ಮುಂದಾಲೋಚನೆ ಬೇಕಾ? ನನ್ನ ನಂತರ ನಾನು ಹೆಂಡ್ತಿ ನನ್ನ ಅಂಗಡಿ ನಡ್ಸ್ಕೊಂಡು ಹೋಗಲಿ ಅಂದಕ್ಕೆ ಭಾಳ ಶಾಣ್ಯಾತನ ಏನಾರು ಬೇಕನ್ರಿ? ಲಾಲು ಯಾದವ್ ಜೈಲಿಗೆ ಹೋಗ್ಬೇಕಾದ್ರೆ ಹೆಂಡ್ತಿ ರೊಟ್ಟಿ ಬಡಿತಾ ಇದ್ಲು ಅಡುಗೆ ಮನೆಯಲ್ಲಿ, ಕರ್ಕೊಂಡೋಗಿ ಮುಖ್ಯಮಂತ್ರಿ ಮಾಡಿದರು. ಓದ್ಲಿಕ್ಕೆ ಬರಂಗಿಲ್ಲ, ಬರೀಲಿಕ್ಕೆ ಬರಂಗಿಲ್ಲ. ಅದಕ್ಕೇನಾರು ಮುಂದಾಲೋಚನೆ ಏನಾರು ಬೇಕಾ? ಅದಕ್ಕೆ ಹೆಂಡ್ತಿ ಮುಖ್ಯಮಂತ್ರಿ ಆಗಲಿ ಅನ್ನಲಿಕ್ಕೆ ಮುಂದಾಲೋಚನೆ ಏನು ಬರುತ್ತೆ ಅಲ್ಲಿ? ಆ ರೀತಿಯಾದ ಆಲೋಚನೆ ಮಾಡುವಂಥ ಪತ್ರಕರ್ತರು ಇವತ್ತು ಡೈನಾಸ್ಟಿ ಪಾಲಿಟಿಕ್ಸು. ಹೀಗಾಗಿ ಅವರೇ ಮುನ್ನಡೆಸ್ಕೊಂಡು ಹೋಗಬೇಕು. ಈಗ ಭಾಳ ದೊಡ್ಡದಾದಂಥ ಕಂದರ ಏರ್ಪಟ್ಬಿಡುತ್ತೆ, ಏನೇನೋ ಶಬ್ದಗಳನ್ನ ಬಳಸ್ತಾರೆ. ಬಹುಶಃ ಅವರ ಆಲೋಚನೆ ಹಾಗಿತ್ತು. ಅವರ ಮರಾಠಿ ಚಾನಲ್ನಲ್ಲಿ ಸಿದ್ಧಾಂತರಹಿತವಾದಂಥ
ವಾಚಾಳಿತನ ಇದೆಯಲ್ಲ, ಅಸಹ್ಯ ತರಿಸುವಂಥದ್ದು. ಪತ್ರಕರ್ತರಾದರೂ ಅಟ್ಲೀಸ್ಟು ಆ ರೀತಿಯ ಧೋರಣೆಯನ್ನು ಇಟ್ಕೊಬಾರ್ದು. ರಾಜಕಾರಣ ಮಾಡಲಿ, ರಾಜಕಾರಣಿಗಳು ಆ ರೀತಿ ಮಾತಾಡಲಿ. ಅವ್ರ ಪಕ್ಷದ ಸುನೀಲ್ ತಟ್ಕರೆ ಮಾತಾಡಿ ನಮಗೇನು ಬೇಜಾರಿಲ್ಲ, ಛಗನ್ ಭುಜ್ಬಲ್ ಮಾತಾಡಿದ್ರೆ ಬೇಜಾರಿಲ್ಲ, ಅವರೆಲ್ಲ ಮಾತಾಡಲಿ. ನಾವು ಪತ್ರಕರ್ತರಿದ್ದವರು ಅವರೇ ಆಗಬೇಕು ಅಂತ ನಾವು ಹೇಳಿದರೆ ಉಳ್ದಂಗಾರೆ ಕಾರ್ಯಕರ್ತರು ಏನು ಇಷ್ಟು ವರ್ಷದಿಂದ ಪಕ್ಷಕ್ಕೆ ಕೆಲಸ ಮಾಡಿದವ್ರಿಗೆ ಯಾವತ್ತೂ ಬೆಲೆ ಬರಲೇಬಾರ್ದು ಆ ಪಕ್ಷದಲ್ಲಿ, ಅದನ್ಯಾರು ಯೋಚನೆ ಮಾಡೋದಿಲ್ಲ. ರಾಜಕಾರಣ ಈಗ ಅಧಿಕಾರ ಹಿಡಿಬೇಕು. ಯಾವ ಅಧಿಕಾರ ಹಿಡಿಬೇಕು? ಪಾಪ ಅವ್ರ ಮನೆಯಲ್ಲಿ ಮೈಲಿಗೆ ನಡೀತಾ ಇದೆ. ಈಗ ಶರದ್ ಪವಾರ್, ಅಜಿತ್ ಪವಾರ್ ಮನೆಯಲ್ಲಿ ಪತ್ನಿ ವಿಧವೆ, ಈಗ ತಾನೇ ಅವರು ಬೀದಿಗೆ ಬದುಕು ಅನ್ನೋದು ಮೂರಾಬಟ್ಟೆ ಆಗಿ ಹೋಗಿದೆ. ಮೂರಾಬಟ್ಟೆ ಆದಾಗ ಮಾನಸಿಕವಾಗಿ ಸನ್ನದ್ಧರಾಗಲಿಕ್ಕೆ ನೀವು ಅವಕಾಶನೇ ಕೊಡದೆ ಭಾಳ ಸರಳವಾಗಿ ನಾವು ಉಪಮುಖ್ಯಮಂತ್ರಿ ಸ್ಥಾನವನ್ನು ಅವರು ಅಲಂಕರಿಸಿ ಸರಳವಾಗಿ, ಇಲ್ಲಾರು ಹಬ್ಬ ಮಾಡೋರಿದ್ರು, ದೀಪಾವಳಿ ಹಬ್ಬ ಮಾಡಿ ಅದಕ್ಕೆ ಸರಳವಾಗಿ ಇವತ್ತು ಸಂಜೆ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ. ದೇವೇಂದ್ರ ಫಡ್ನವೀಸ್ ಅವರು ನೀವು ಯಾರನ್ನ ಮಾಡ್ತೀರೋ ಅವ್ರು ನಾವು ಒಪ್ಕೋತೀವಿ ಅಂತ ಹೇಳಿದ್ದಾರೆ. ಮುಂದೆ ಏನು ಹಂಗಾರೆ ಅವರು ಎರಡೆರಡು ಪೋರ್ಟ್ಫೋಲಿಯೋ ಇಟ್ಕೊಂಡು, ಎಂಥ ಪೋರ್ಟ್ಫೋಲಿಯೋ ಇಟ್ಕೊಂಡಿದ್ದ ಮನುಷ್ಯ ಅಂದರೆ ನೀವು ಆಶ್ಚರ್ಯಪಟ್ಬಿಡ್ತೀರಿ. ಒಂದು ಫೈನಾನ್ಸ್ ಮಿನಿಸ್ಟ್ರಿ, ಮುಖ್ಯಮಂತ್ರಿ ಕೈಯಲ್ಲಿರುವಂಥ ಪೋರ್ಟ್ಫೋಲಿಯೋ ಅದು. ಯಾವಾಗಲೂ ಫೈನಾನ್ಸು ಮತ್ತು ಹೋಮನ ಯಾರು ಸುಲಭಕ್ಕೆ ಬೇರೆಯವ್ರಿಗೆ ಬಿಟ್ಟು ಕೊಡೋದಿಲ್ಲ. ತುಂಬ ನಂಬಿಗಸ್ತರಿದ್ರೆ ಬಿಟ್ಟು ಕೊಡ್ತಾರೆ, ಎಲ್ಲರೂ ತಾವೇ ಮುಖ್ಯಮಂತ್ರಿ ಇಟ್ಕೋತಾರೆ. ಇನ್ನೊಂದು ಎಕ್ಸೈಸು, ಎರಡು ಮುಖ್ಯವಾದಂಥ ಪೋರ್ಟ್ಫೋಲಿಯೋಗಳು. ಈಗ ಫೈನಾನ್ಸನ್ನು ದೇವೇಂದ್ರ ಫಡ್ನವೀಸ್ ಇಟ್ಕೋತಾರಂತೆ, ಎಕ್ಸೈಸನ್ನು ಏಕೆ ಕೊಡ್ತಾರಂತೆ. ಯಾಕಂದರೆ ಇನ್ನು ಬಳ್ಕೊಳ್ಳಿಕ್ಕೆ ಶುರು ಮಾಡಬೇಕಲ್ವ, ಅದು ನಡಿಬೇಕಲ್ಲ ರಾಜಕಾರಣದಲ್ಲಿ. ಏನೇನಾಗತ್ತೆ ನೋಡೋಣ ಸಂಜೆವರೆಗೂ. ಸಂಜೆ ಆದಮೇಲೆ ಮುಂದಿನ ಸಂಚಿಕೆಯಲ್ಲಿ ಬೇರೆ ವಿಷಯದೊಂದಿಗೆ ಬರ್ತೇನೆ. ಇದೇ ವಿಷಯ ಮತ್ತೆ ಚರ್ವಣ ಮಾಡೋದು ಬೇಡ. ನಡೆದ ಬೆಳವಣಿಗೆಯನ್ನು ಕ್ಲುಪ್ತವಾಗಿ ಹೇಳುವ ಪ್ರಯತ್ನ ಮಾಡ್ತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ತಿಳಿಸಿ. ಬೆಳಗ್ಗೆ ಮಾಡಿದ ಸಂಚಿಕೆಯ ಬಗ್ಗೆ ನನಗೆ ಭಾಳ ಸಂತೋಷ ಇದೆ. ರಾಯ್ ಬಗ್ಗೆ ಏನಂದರೆ, ಯಾವುದೋ ಒಂದು ವಿಷಯ, ಒಂದು ಆತ್ಮಹತ್ಯೆ ಆದ ಸಂದರ್ಭದಲ್ಲಿ ಅಥವಾ ಅಪಘಾತ ಆದ ಸಂದರ್ಭದಲ್ಲಿ, ಯಾವುದೇ ಒಂದು ಸಾವಾದಾಗ ಕೇವಲ ಸುದ್ದಿಯನ್ನು ಹೇಳೋದು ಭಾಳ ಮುಖ್ಯ ಅಲ್ಲ. ಸುದ್ದಿಯನ್ನು ಮೀರಿ, ಆ ಚೌಕಟ್ಟನ್ನು ಮೀರಿ ಮಾನಸಿಕವಾಗಿ ಹೇಗೆ ಒಬ್ಬ ಮನುಷ್ಯನ ಬಿಹೇವಿಯರ್ ಇರುತ್ತೆ, ಯಾಕೆ ಹಿಂಗಾಗ್ತವೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಬೇಕು. ಇಲ್ಲದೆ ಹೋದರೆ ನಾವು ಬೌದ್ಧಿಕವಾಗಿ ಬೆಳೆಯೋದು ಯಾವಾಗ? ಸುದ್ದಿ ಹೇಳಲಿಕ್ಕೆ ನಾನು ಯಾಕೆ ಬೇಕು ಸ್ವಾಮಿ? ಟಿ ವಿ ಚಾನಲ್ನಲ್ಲಿ ನನಗಿಂತ ತುಂಬ ಚೆನ್ನಾಗಿ, ಹೆಚ್ಚು ವಿಸ್ತೃತವಾಗಿ, ತಕ್ಷಣದಲ್ಲಿ ಬ್ರೇಕಿಂಗ್ ನ್ಯೂಸ್, ಶಾಕಿಂಗ್ ನ್ಯೂಸ್, ಎಲ್ಲ ರೀತಿಯ ನ್ಯೂಸ್ ಟಿ ವಿಯವ್ರು ಕೊಡ್ತಾರೆ. ಕಾಯ್ಬೇಕಾಗೇ ಇಲ್ಲ. ನೀವು ಹಿಂಗೆ ಬಟನ್ ಒತ್ತೀರಿ, ಇನ್ನೂ ಅಲ್ಲಿ ಆತ್ಮಹತ್ಯೆ ಗುಂಡು ಒಳಗಡೆ ಹೋಗಿರೋಲ್ಲ, ಗುಂಡು ಬಿದ್ದಿದೆ ಅಂತ ಹೇಳ್ತಾರೆ. ಹೊಟ್ಟೆ ನೋವಾಗಿದೆ ಅಂದರೆ ಹೃದಯಾಘಾತಾಗಿ ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾರೆ ಮಲ್ಲಿಗೆ ನರಸಿಂಹ ಹೋಮಲ್ಲಿ ಅಂತ ಮುಖ್ಯಮಂತ್ರಿಯವ್ರ ಬಗ್ಗೆ ಹೇಳಿದಂಥ ಹಳೆಯ ಉದಾಹರಣೆಗಳಿದ್ದಾವೆ. ಹಾಗೆ ತುರ್ತಾಗಿ ಸುದ್ದಿ ಕೊಡಿ ಅಂದರೆ ನಂಗೆ ದಯವಿಟ್ಟು ತುರ್ತಾಗಿ ಸುದ್ದಿ ಕೊಡಲಿಕ್ಕೆ ಆಗೋದಿಲ್ಲ. ನಾನು ಅದ್ರ ಬಗ್ಗೆ ಆಲೋಚನೆ ಮಾಡಲಾರ್ದೆ ನಾನು ನನ್ನ ಮನಸ್ಸಿಗೆ ಹೇಳಬೇಕು ಅನಿಸೋವರೆಗೂ ನಾನು ಒಂದು ದಿನಕ್ಕೆ 25 ಸುದ್ದಿಯನ್ನು ಹೆಕ್ಕಿಕೊಂಡು ಅಷ್ಟೂ ಸ್ಟಡಿ ಮಾಡಿ ಅದರಲ್ಲಿ 3-4 ವಿಷಯಗಳನ್ನ ಮಾತ್ರ ಪ್ರಸ್ತಾಪ ಮಾಡೋದು. ನಾವು ಬೇಕಾದಷ್ಟು ವಿದ್ಯಮಾನಗಳು ನಡೀತಾ ಇರ್ತಾವೆ ದೇಶದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯದಲ್ಲಿ, ಸ್ಥಳೀಯವಾಗಿ ನಡೀತಾ ಇರ್ತವೆ. ಎಲ್ಲವನ್ನೂ ಹೇಳಲಿಕ್ಕಾಗಲ್ಲ. ಯಾವುದು ಮುಖ್ಯ, ಯಾವುದು ನನ್ನ ಸಾಮಾಜಿಕ ಪರಿವಾರದ ಬೌದ್ಧಿಕವಾಗಿ ಬೆಳೆದಂಥ ಪ್ರಾಜ್ಞರಾದಂಥ ನನ್ನ ಹೆಮ್ಮೆಯ ಸಾಮಾಜಿಕ ಪರಿವಾರ ಸದಸ್ಯರೇನಿದ್ದಾರೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ಹೇಳ್ಬೇಕು. ನಾನು ಉಳಿದ ಚಾನಲ್ ಅವ್ರು ಧಾವಂತದಲ್ಲಿದ್ದಾರೆ, ಇರಲಿ, ನಮಗೆ ಧಾವಂತ ಇಲ್ಲ ಜೀವನದಲ್ಲಿ. ನಾವು ಪರಿಶುದ್ಧವಾದಂಥ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ಶುದ್ಧ ಸಮಾಜಕ್ಕಾಗಿ ತುಡಿಯುವ ಜನ. ಆ ನಿಟ್ಟಿನಲ್ಲಿ ನಮ್ಮ ಸುದ್ದಿಗಳಿರಲಿ ಅಲ್ವಾ? ತಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.